ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ 2025ನೇ ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಿಸಿದಂತೆ ಗೈಡ್ಲೈನ್ಸ್ ಮತ್ತು ವೇಳಾಪಟ್ಟಿಯನ್ನು ಈಗಾಗಲೇ ಬಿಟ್ಟಿದ್ದಾರೆ. ನೀವು ಇದನ್ನೆಲ್ಲ ನೋಡಿರ್ಬೋದು. ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರು ದಿನಾಂಕ 29/5/2025ರಿಂದ ದಿನಾಂಕ 21/6/2025ರವರೆಗೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಹಾಕೋರಿದ್ದರೆ ನಮ್ಮ ಇಇಡಿಎಸ್ ಎಂಪ್ಲಾಯ್ ಲಾಗಿನ್ನಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ. ಸೊ ಈ ವಿಡಿಯೋದಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನನ್ನು ನಮ್ಮ ಮೊಬೈಲ್ನಲ್ಲಿಯೇ ಹಾಕಬಹುದು. ಅದು ಹೇಗೆ ಅನ್ನೋದನ್ನು ನಾವು ಕ್ಲಿಯರಾಗಿ ನೋಡ್ತಾ ಹೋಗೋಣ. ದಯವಿಟ್ಟು ಇನ್ನೂ ಯಾರ್ಯಾರು ನಮ್ಮ AV ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಈ ತರಹದ ಇಂಪಾರ್ಟೆಂಟ್ ವಿಡಿಯೋಗಳು ಆಗ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬಂದು ತಲುಪುತ್ತವೆ. ಜೊತೆಗೆ ಈ ವಿಡಿಯೋ ನಿಮಗೆ ಯೂಸ್ ಆಯಿತು, ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆಗ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಇಇಡಿಎಸ್ ಮೂಲಕ ವರ್ಗಾವಣೆ ಅರ್ಜಿ ಸಲ್ಲಿಸಲು ಮೊದಲಿಗೆ ತಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಆಗ ಸರ್ಚ್ ಬಾರಲ್ಲಿ ಇಇಡಿಎಸ್ ಲಾಗಿನ್ ಅಂತ ಟೈಪ್ ಮಾಡಿ ಅದನ್ನು ಸರ್ಚ್ ಕೊಡಿ. ಆಗ ಮೊದಲನೇ ಆಪ್ಷನ್ ಇಇಡಿಎಸ್ ಲಾಗಿನ್ ಅಂತ ಕಾಣಿಸುತ್ತಿದೆಯಲ್ಲ, ಅದನ್ನು ಟಚ್ ಮಾಡಿ. ಆಗ ಈ ರೀತಿಯಾಗಿ ನಿಮಗೆ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕಾಣಿಸುತ್ತೆ. ಈ ಎಂಪ್ಲಾಯ್ ಡಾಟಾ ಸಿಸ್ಟಮಲ್ಲಿ ಲಾಗಿನ್ ಆ್ಯಸ್ ಅನ್ನೋಂಥ 3 ಆಪ್ಷನ್ ಇದೆ. ಎಂಪ್ಲಾಯ್, ಆಫೀಸ್ ಆ್ಯಂಡ್ ಸ್ಕೂಲ್ 3 ಆಪ್ಷನ್ ಇದೆ. ಅದರಲ್ಲಿ ನಾವು ಎಂಪ್ಲಾಯನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಆಗ ಕೆಳಗಡೆ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ನೇಮ್ ಎಲ್ಲ ತಮ್ಮ ಶಿಕ್ಷಕರ ಪ್ರಥಮ KGID ನಂಬರ್ ಆಗಿರುತ್ತೆ. ಇನ್ನು ಪಾಸ್ವರ್ಡ್ ನೀವು ಈಗಾಗಲೇ FAಗಳನ್ನು ಅಪ್ಲೈ ಮಾಡಿರ್ತೀರಿ ಅಥವಾ ELಗೆ ಸರೆಂಡರ್ ಮಾಡೋಕ್ಕೆ ಕೂಡ ಅಪ್ಲೈ ಮಾಡಿರ್ತೀರಿ. ಆ ಪಾಸ್ವರ್ಡನ್ನೇ ನೀವು ಇಲ್ಲಿ ಬಳಸ್ಕೋಬೇಕು. ಇಲ್ಲ ನಿಮಗೆ ಒಂದು ವೇಳೆ ನೆನಪಿಲ್ಲ ಅಂತಂದರೆ ಇಲ್ಲಿ ಕೆಳಗೆ ಕಾಣ್ತಿರುವಂತಹ ಫಾರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಆಗ EDS ಅಲ್ಲಿ ರಿಜಿಸ್ಟರ್ಡ್ ಆಗಿರುವಂಥ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಹಾಕಿ ಆಗ ಹೊಸದಾಗಿ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಲು ಅವಕಾಶ ಓಪನ್ ಆಗುತ್ತೆ. ನೀವು ಸ್ಟ್ರಾಂಗ್ ಆಗಿರುವಂತಹ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಬೇಕು. ಅದರಲ್ಲಿ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಒಂದು ನಂಬರ್ ಹಾಗೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. 8 ಡಿಜಿಟ್ಗಿಂತ ಹೆಚ್ಚಾಗಿರಬೇಕು. ಈ ರೀತಿ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಆಗ ಓಕೆ ಕೊಟ್ಟು ಮತ್ತೆ ಮೇನ್ ಪೇಜಲ್ಲಿ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಪೇಜಲ್ಲಿ ಬಂದುಬಿಟ್ಟು ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಇಲ್ಲಿ ಕೆಳಗೆ ಇರುವಂತಹ ಕ್ಯಾಪ್ಚಾವನ್ನು ಕೂಡ ಹಾಕಿ ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆಗ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕ ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಪದನಾಮ ಹಾಗೂ ನಿಮ್ಮ ಶಾಲೆಯ ಹೆಸರು ಕಾಣಿಸುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದಾಗ ಇಲ್ಲಿ ರೈಟ್ ಸೈಡಲ್ಲಿ ವೇಟೇಜ್ ಸ್ಕೋರ್ ಕೂಡ ಕಾಣಿಸುತ್ತೆ. ನಿಮ್ಮ ಇಲ್ಲಿವರೆಗಿನ ವೇಟೇಜ್ ಎಷ್ಟಿದೆ ಅನ್ನೋದನ್ನು ನೀವಿಲ್ಲಿ ನೋಡ್ಕೊಳ್ಳಿ. ಸರಿಯಾಗಿದೆನಾ ಇಲ್ಲ ಚೆಕ್ ಮಾಡ್ಕೊಳ್ಳಿ. ಇನ್ನು ಲೆಫ್ಟ್ ಸೈಡ್ ಇರುವಂತಹ ರೀಸೆಂಟ್ಲಿ ಆ್ಯಡೆಡ್ ಮೆನುನಲ್ಲಿ ಕೊನೆಯದಾಗಿರುವಂತಹ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಅದರಲ್ಲಿ ನೀವು ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಅಪ್ಲೈ ಮಾಡೋದನ್ನು ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟ್ ಏನಂದರೆ, ನೀವು ರಿಕ್ವೆಸ್ಟ್ ಟ್ರಾನ್ಸ್ಫರಿಗೆ ಅಪ್ಲೈ ಮಾಡುವಾಗ ಏನಾದರೂ ಸ್ಪೆಷಲ್ ಪ್ರಿಯಾರಿಟಿಯಲ್ಲಿ ಅಪ್ಲೈ ಮಾಡ್ತಿದ್ರೆ ಅವು ಯಾವ್ಯಾವ ಪ್ರಿಯಾರಿಟಿ ಅಂತ 5 ಆಪ್ಷನನ್ನು ನಾನು ಮುಂದೆ ತಿಳಿಸ್ತೀನಿ. ಆ ರೀತಿ ಅಪ್ಲೈ ಮಾಡೋರಿದ್ದರೆ ಅದಕ್ಕಾಗಿ ನೀವು ಸಂಬಂಧಪಟ್ಟ ದಾಖಲೆಗಳನ್ನು ಖಂಡಿತವಾಗಿಯೂ PDF ಫೈಲ್ ರೂಪದಲ್ಲಿ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೇಕು. ಅದು ಸೈಜ್ ಕೂಡ 500 KBಗಿಂತ ಕಡಿಮೆ ಆಗಿರಬೇಕು. 500 KBಗಿಂತ ದಾಟಿರಬಾರ್ದು. ಮತ್ತು PDF ಫೈಲ್ ರೂಪದಲ್ಲಿ ಅದನ್ನು ಸೇವ್ ಮಾಡಿ
ಇಟ್ಕೊಂಡಿರಬೇಕು. ಮುಂದೆ ಅದನ್ನು ಚೂಸ್ ಫೈಲ್ ಮೂಲಕ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲ ನಾವು ಯಾವುದೇ ಸ್ಪೆಷಲ್ ಪ್ರಿಯಾರಿಟಿಯಲ್ಲಿ ಅಪ್ಲೈ ಮಾಡ್ತಿಲ್ಲ, ಜನರಲ್ ಟ್ರಾನ್ಸ್ಫರ್ ಅಪ್ಲೈ ಮಾಡ್ತಿದ್ದೀವಿ ಅನ್ನೋದಾಗಿದ್ದರೆ ಯಾವುದೇ ರೀತಿಯ PDF ಸೇವ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ನಾವೀಗ ಸ್ಟಾರ್ಟ್ ಮಾಡೋಣ. ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅನ್ನುವಂಥ ಮೆನುವನ್ನು ಟಚ್ ಮಾಡಿದಾಗ ಈ ರೀತಿ ವಿಂಡೋ ನಮಗೆ ಕಾಣಿಸುತ್ತೆ. ಟೀಚರ್ ಟ್ರಾನ್ಸ್ಫರ್ ಅಂತೇಳಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ನಮ್ಮ KJD ನಂಬರ್ ಕಾಣಿಸುತ್ತೆ. ರೈಟ್ ಸೈಡಲ್ಲಿ ಪ್ರಿಯಾರಿಟಿ ಇನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಬಂದಿದೆ. ಅದರ ಕೆಳಗಡೆ ನಮ್ಮ KJD ನಂಬರ್ ಮತ್ತು ಬೇಸಿಕ್ ಡೀಟೇಲ್ಸ್ ಎಲ್ಲ ಶೋ ಆಗಿರುತ್ತೆ. ಅದನ್ನು ನಾವು ಒಂದು ಸರಿ ಚೆಕ್ ಮಾಡ್ಕೊಳ್ಬೇಕು. ಆದರೆ ನಾವಲ್ಲಿ ಏನು ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಒಂದು ವೇಳೆ ಯಾವುದಾದ್ರೂ ಮಾಹಿತಿ ತಪ್ಪಾಗಿದ್ದರೆ ನಿಮ್ಮ DDO ಲಾಗಿನ್ನಲ್ಲಿ, ಅಂದರೆ ನಿಮ್ಮ ಕ್ಲರ್ಕ್ ಯಾರು ಇರ್ತಾರಲ್ಲ ಅವ್ರ ಕಡೆ ಹೋಗಿಬಿಟ್ಟು ಇದನ್ನು DDO ಲಾಗಿನ್ನಲ್ಲಿ ಎಡಿಟ್ ಮಾಡಿಸಿ ನಂತರ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಈ ಡೀಟೇಲ್ಸನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ 12th ಪಾಯಿಂಟ್ ನಿಮಗೆ ಕಾಣಿಸ್ತಿದೆಯಲ್ಲ, ಮ್ಯಾರಿಟಲ್ ಸ್ಟೇಟಸ್ ಅಂತಿದೆ. ಅಲ್ಲಿಂದ ನಾವು ಎಡಿಟ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಸೊ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಮ್ಯಾರಿಡ್, ಅನ್ಮ್ಯಾರಿಡ್, ವಿಡೋ ಆರ್ ವಿಡೋವರ್ ಅಂತ ಆಪ್ಷನ್ಸ್ ಬರುತ್ತೆ. ಆರ್ ಡಿವರ್ಸಿ ಅನ್ನುವಂಥ ಆಪ್ಷನ್ಸ್ ಬರುತ್ತೆ. ಸೊ ನಿಮಗೆ ಯಾವುದು ಸಂಬಂಧಪಟ್ಟಿದೆ ಅದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ವೆದರ್ ಸ್ಪೌಸ್ ವರ್ಕಿಂಗ್ ಅಂತ ಕೇಳುತ್ತೆ. ನಿಮ್ಮ ಪತಿ ಅಥವಾ ಪತ್ನಿ ವರ್ಕಿಂಗ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ನಾನ್ ವರ್ಕಿಂಗ್ ಆಗಿದ್ದರೆ ನೋ ಅಂತ ಕ್ಲಿಕ್ ಮಾಡಿ. ಒಂದು ವೇಳೆ ನೋ ಆಗಿದ್ದರೆ ಆಗ ಸ್ಪೌಸ್ ನೇಮ್ ಮಾತ್ರ ಕೇಳುತ್ತೆ. ಒಂದು ವೇಳೆ ಎಸ್ ಅಂತ ಕ್ಲಿಕ್ ಮಾಡಿದರೆ ಸ್ಪೌಸ್ KJD ನಂಬರ್ ಇಲ್ಲಿ ಕೇಳುತ್ತೆ. ಆ KJD ನಂಬರನ್ನು ನೀವು ಹಾಕಬೇಕಾಗುತ್ತೆ. KJD ನಂಬರನ್ನು ಹಾಕಿದ ತಕ್ಷಣ ನಿಮ್ಮ ಸ್ಪೌಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ಅದು ಸರಿಯಾಗಿದೆನಾ ಒಂದು ಸಾರಿ ನೋಡಿಕೊಳ್ಬೇಕು. ಆಲ್ಮೋಸ್ಟ್ ಆಲ್ ಎಲ್ಲ ಮಾಹಿತಿ ಫೆಚ್ ಆಗಿರುತ್ತೆ. ಕೊನೆಯದಾಗಿ ನಾವು ಸ್ಪೌಸ್ ಎಜುಕೇಷನ್ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಸ್ಪೌಸ್ ಎಜುಕೇಷನಲ್ ತಾಲೂಕನ್ನು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಡ್ರಾಪ್ ಡೌನಲ್ಲಿ ನಿಮ್ಮದು ಯಾವುದು ತಾಲೂಕು ಡಿಸ್ಟ್ರಿಕ್ ಇರುತ್ತೆ ಎಜುಕೇಷನಲ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದಾಗ ನಿಮ್ಮ ಕರೆಂಟ್ ಪೋಸ್ಟ್ನ ಕೆಳಗಡೆ ಸರ್ವಿಸ್ ಡೀಟೇಲ್ಸನ್ನು ಕೂಡ ಕೊಟ್ಟಿರ್ತಾರೆ. ನೀವು ಈ ಮುಂಚೆ ಯಾವ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ರಿ, ಅಲ್ಲಿ ಎಕ್ಸ್ಪೀರಿಯನ್ಸ್ ಮತ್ತು ಮೋಡ್ ಆಫ್ ಪೋಸ್ಟಿಂಗ್ ಎಲ್ಲ ಡೀಟೇಲ್ಸ್ ಫ್ರಮ್ ಡೇಟ್ ಟು ಡೇಟ್ ಎಲ್ಲಿವರೆಗೂ ನೀವು ವರ್ಕ್ ಮಾಡಿದಿರಿ ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ. ಒಂದು ಸಾರಿ ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದರೆ ಜೋನ್ ವೈಸ್ ಸರ್ವಿಸ್ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ABC ನೀವು ಯಾವುದೇ ಜೋನಲ್ಲಿ ವರ್ಕ್ ಮಾಡಿದರೂ ಕೂಡ ಅದಕ್ಕೆ ಎಷ್ಟೆಷ್ಟು ಪಾಯಿಂಟ್ಸನ್ನು ಕೊಡಬೇಕು ಅದರ ಕ್ಯಾಲ್ಕುಲೇಟ್ ಮಾಡಿ ವೇಟೇಜ್ ಸ್ಕೋರನ್ನು ಹಾಕಿರ್ತಾರೆ. ಅದು ಸರಿ ಇದೆನಾ ಅಂತ ನೀವಿಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಟೋಟಲ್ ವೇಟೆಡ್ ಸ್ಕೋರ್ ಆ್ಯಸ್ ಆನ್ 31 ಡಿಸೆಂಬರ್ 2024 ಆ ಡೇಟಿಗೆ ನಿಮ್ಮದು ವೇಟೆಡ್ ಸ್ಕೋರ್ ಎಷ್ಟಾಗಿರುತ್ತೆ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಬಂದಿರುತ್ತೆ. ನೀವಿನ್ನು ಈ ನೆಕ್ಸ್ಟ್ ಎಡಿಟ್ ಮಾಡಬೇಕಾದಂಥ ಪಾಯಿಂಟ್ ಅಂದರೆ 16th ಪಾಯಿಂಟ್ ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್. ಅದರಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ವಿತಿನ್ ಡಿಸ್ಟಿಕ್ ಅಂದರೆ ಡಿಸ್ಟಿಕ್ ಒಳಗಡೆ ಬೇಕಿದ್ರೆ ವಿತಿನ್ ಡಿಸ್ಟಿಕ್ ತೊಗೊಳ್ಳಿ. ಔಟ್ ಆಫ್ ಡಿಸ್ಟಿಕ್ ವಿತಿನ್ ಡಿವಿಷನ್ ಅಂದರೆ ಡಿಸ್ಟಿಕ್ನ ಹೊರಗಡೆ ಡಿವಿಷನ್ನ ಒಳಗಡೆ ಬೇಕಿದ್ರೆ ಸೆಕೆಂಡ್ ಆಪ್ಷನನ್ನು ಕ್ಲಿಕ್ ಮಾಡಿ. ಔಟ್ಸೈಡ್ ಡಿವಿಷನ್ನಿಂದ ಹೊರಗಡೆ ಬೇಕಿದ್ರೆ ಕೊನೆಯ ಆಪ್ಷನನ್ನು ಕ್ಲಿಕ್ ಮಾಡಿ. ನಂತರ ಆರ್ ಯು ಆಪ್ಟಿಂಗ್ ಫಾರ್ ಪ್ರಿಯಾರಿಟಿ ಇನ್ ಟ್ರಾನ್ಸ್ಫರ್ ಅಂತ ಕೇಳುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಯಾವುದಾದ್ರೂ ಪ್ರಿಯಾರಿಟಿಯಲ್ಲಿ ನೀವು ಅಪ್ಲೈ ಮಾಡೋದಾಗಿದ್ದರೆ ಇಲ್ಲಿ ಎಸ್ ಅಂತ ಕೊಡಿ. ಯಾವುದೇ ಪ್ರಿಯಾರಿಟಿ ಇಲ್ಲ ಜನರಲ್ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡ್ತಿದ್ದೀನಿ ಅಂದರೆ ನೋ ಅಂತ ಕೊಡಿ. ಒಂದು ವೇಳೆ ನೀವು ನೋ ಅಂತ ಕೊಟ್ಟರೆ ಯಾವುದೇ ಅಪ್ಲೋಡ್ಗೆ ಕೇಳೋದಿಲ್ಲ. ಈಗ ನೀವು ಚೆಕ್ ಬಾಕ್ಸ್ ಡಿಕ್ಲೇರೇಷನ್ ಚೆಕ್ ಬಾಕ್ಸ್ ಇರ್ತವೆ ಎರಡು, ಅವೆರಡನ್ನು ಕ್ಲಿಕ್ ಮಾಡಿಬಿಟ್ರೆ ಮುಗೀತು. ಒಂದು ವೇಳೆ ನೀವು ಪ್ರಿಯಾರಿಟಿ ಟ್ರಾನ್ಸ್ಫರಲ್ಲಿ ಅಪ್ಲೈ ಮಾಡ್ತಿದ್ರೆ ಎಸ್ ಅಂತ ಕೊಡಬೇಕು. ಆಗ ಆಟೋಮೆಟಿಕಲಿ 5 ಪ್ರಿಯಾರಿಟಿ ಲಿಸ್ಟ್ ಇಲ್ಲಿ ಕಾಣಿಸ್ತವೆ. ಮೊದಲನೇದಾಗಿ
ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲ್ ಇಲ್ನೆಸ್ ಆರ್ ಸೀರಿಯಸ್ ಅಲೈನ್ಮೆಂಟ್ಸ್ ಅಂತ ಕೇಳುತ್ತೆ. ಇಲ್ಲಿ ನೀವು ಏನಾದರೂ ನಿಮ್ಮ ಸ್ಪೌಸ್ ಆಗಿರ್ಬೋದು ಅಥವಾ ಚಿಲ್ಡ್ರನ್ ಆಗಿರ್ಬೋದು ಟರ್ಮಿನಲ್ ಇಲ್ನೆಸ್ನಿಂದ ಬಳಲ್ತಿದ್ರೆ ಅವರು ಎಸ್ ಅಂತ ಕೊಡಬೇಕಾಗುತ್ತೆ. ಆಗ ಅಲ್ಲಿ ಪಕ್ಕದಲ್ಲಿ ಚೂಸ್ ಫೈಲ್ ಅಂತ ಆಪ್ಷನ್ ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಫೈಲ್ ಮ್ಯಾನೇಜರ್ ಬರುತ್ತೆ. ಫೈಲ್ ಮ್ಯಾನೇಜರಿಂದ ನೀವು 500 KB ಕಡಿಮೆ ಇರುವಂತಹ ಫೈಲ್ ಏನು ಸೇವ್ ಮಾಡಿಟ್ಕೊಂಡಿರ್ತೀರಲ್ಲ ಆ ಸಂಬಂಧಪಟ್ಟ ದಾಖಲೆಯನ್ನು ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಏನು ಯಾವುದು ಸಂಬಂಧ ಇಲ್ಲ ಅಂತಂದಾಗ ನೋ ಅಂತಲೇ ಇರಲಿ. ಸೆಕೆಂಡ್ ಪ್ರಿಯಾರಿಟಿ ಏನಂತಂದರೆ ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಏನಾದರೂ ಇದ್ದರೆ ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಎಸ್ ಅಂತ ಕೊಡಬೇಕು. ಆಗ ಚೂಸ್ ಫೈಲ್ ಕೇಳುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲ 5 ಪ್ರಿಯಾರಿಟಿಗೆ ಕೂಡ ಅದೇ ಥರ ನಾವಿಲ್ಲಿ ಮಾಡಬೇಕು. ಮೂರನೇದಾಗಿ ವಿಡೋ ಆರ್ ವಿಡೋವರ್ ಆರ್ ಡಿವೋರ್ಸಿ ಟೀಚರ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್. ಅದು ಚಿಲ್ಡ್ರನ್ ಎಷ್ಟಾಗಿರ್ಬೇಕಂದ್ರೆ ಬಿಲೋ ಏಜ್ ಆಫ್ 12 years. ಆ ವಿಡೋವರ್ ಆರ್ ಡಿವೋರ್ಸಿ ಈ ಶಿಕ್ಷಕರಿಗೆ ಏನಾದರೂ 12 ವರ್ಷದ ಕೆಳಗಿನ ಮಗು ಇದ್ದರೆ ಅವರು ಈ ಸ್ಪೆಷಲ್ ಕೇಸಲ್ಲಿ ಸಂಬಂಧಪಟ್ಟಂತಹ ದಾಖಲೆಯನ್ನು ಅಪ್ಲೋಡ್ ಮಾಡಿ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡ್ಬೋದು. ಇನ್ನು ಫೋರ್ತ್ ಏನಂತಂದರೆ ಟೀಚರ್ ವಿತ್ ಸ್ಪೌಸ್ ಬೀಯಿಂಗ್ ಎ ವರ್ಕಿಂಗ್ ಸೋಲ್ಜರ್ ಆರ್ ರಿಟೈರ್ಡ್ ಆರ್ ಪರ್ಮನೆಂಟ್ಲಿ ಡಿಸೇಬಲ್ಡ್ ಆರ್ ಡಿಸೀಸ್ಡ್ ಸೋಲ್ಜರ್ ಆಫ್ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ ಆರ್ ಪ್ಯಾರಾಮಿಲಿಟರಿ ಫೋರ್ಸಸ್. ಇದು ಸಂಬಂಧಪಟ್ಟಂಥವರು ಏನು ಮಾಡಬೇಕಂದ್ರೆ ಇಲ್ಲಿ ಕೂಡ ಸಂಬಂಧಪಟ್ಟ ದಾಖಲೆಯನ್ನು ಹಚ್ಚಿಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೀಚರ್ ವಿತ್ ಸ್ಪೌಸ್ ವರ್ಕಿಂಗ್ ವಿತ್ ದ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಏಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ಇನ್ನು ಟೀಚರ್ ಅವರ ನಾವು ಹಾಕುತ್ತಿರುವಂಥ ಶಿಕ್ಷಕರ ಪತಿ ಅಥವಾ ಪತ್ನಿ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಥವಾ ಏಡೆಡ್ ಆಗಿ ವರ್ಕ್ ಮಾಡ್ತಿದ್ರೆ ಅವರು ಈ ಸ್ಪೆಷಲ್ ಕ್ಲೇಸಲ್ಲಿ ಅಪ್ಲೈ ಮಾಡ್ಬೋದಾಗಿದೆ. ಅದಕ್ಕೂ ಕೂಡ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಲೇಬೇಕು. ಸೊ ಇದು ಯಾವುದು ಪ್ರಿಯಾರಿಟಿ ಅಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಇರುವಂಥ ಡಿಕ್ಲರೇಷನ್ನ 2 ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ನಂತರ ಡ್ರಾಫ್ಟ್ ಸೇವ್ ಸಬ್ಮಿಟ್ ಅಂತ 2 ಆಪ್ಷನ್ ಇವೆ. ಒಂದು ಸಾರಿ ನಿಮಗೇನಾದರೂ ಡೌಟ್ ಇದ್ದರೆ ಡ್ರಾಫ್ಟ್ ಸೇವ್ ಅಂತ ಮಾಡಿಬಿಟ್ಟು ಮೊದಲು ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ಒಮ್ಮೆ ಸಬ್ಮಿಟ್ ಕೊಡಬೇಡಿ. ಡ್ರಾಫ್ಟ್ ಸೇವ್ ಅಂತ ಹೊಡೆದಾಗ ಡು ಯು ವಾಂಟ್ ಟು ಸಬ್ಮಿಟ್ ಪ್ರಿಯಾರಿಟಿ ಇನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಕೇಳುತ್ತೆ. ಓಕೆ ಅಂತ ಕೊಡಿ. ಅದು ಸ್ವಲ್ಪ ಸಮಯ ತೆಗೆದುಕೊಂಡು ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತೇಳಿ ಕೊಡುತ್ತೆ. ಆಗ ಅದರ ಪ್ರಿವ್ಯೂ ಬರುತ್ತೆ. ನೀವು ಇಷ್ಟೊತ್ತು ಸೆಲೆಕ್ಟ್ ಮಾಡಿದಂಥ ಆಪ್ಷನ್ ಪ್ರಿವ್ಯೂ ಬರುತ್ತೆ. ಹಾಗೆ ಸ್ಕ್ರಾಲ್ ಮಾಡ್ತಾ ಎಲ್ಲ ಸರಿಯಾಗಿದೆನಾ ಒಂದು ಸಾರಿ ನೋಡಿಕೊಂಡು ಡಿಕ್ಲರೇಷನ್ ಚೆಕ್ ಬಾಕ್ಸನ್ನು ಮತ್ತೊಂದು ಸಾರಿ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕೊಡಿ. ಒನ್ಸ್ ಯು ಸಬ್ಮಿಟ್ ಫೈನಲ್ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಷನ್ ಯು ಕಾಂಟ್ ಎಡಿಟ್ ಅಪ್ಲಿಕೇಶನ್ ಅಂತ ಕೇಳುತ್ತೆ. ಒಂದು ಸಾರಿ ನೀವು ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ಮತ್ತೇನು ಅಪ್ಡೇಟ್ ಮಾಡೋಕ್ಕೆ ಅಥವಾ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳುತ್ತೆ. ಓಕೆ ಕೊಡಿ. ಡು ಯು ವಾಂಟ್ ಟು ಸಬ್ಮಿಟ್ ಪ್ರಿಯಾರಿಟಿ ಇನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಕೇಳುತ್ತೆ. ಓಕೆ ಕೊಡಿ. ಆಗ ಟ್ರಾನ್ಸ್ಫರ್ ಅಪ್ಲಿಕೇಶನ್ ರಿಕ್ವೆಸ್ಟ್ ಫಾರ್ ಟ್ರಾನ್ಸ್ಫರ್ ಅಂತೇಳಿ ನಿಮಗೆ ಅಲ್ಲೊಂದು ID ಕ್ರಿಯೇಟ್ ಆಗುತ್ತೆ. ಅಪ್ಲಿಕೇಶನ್ ನಂಬರ್ ಇಲ್ಲಿ ಕ್ರಿಯೇಟ್ ಆಗಿಬಿಟ್ಟು ಶೋ ಆಗುತ್ತೆ. ಅದು ನಿಮ್ಮ ಲಾಗಿನ್ನಿಂದ ನಿಮ್ಮ EADS ಲಾಗಿನ್ನಿಂದ ನಿಮ್ಮ DDO ಲಾಗಿನ್ಗೆ ಸೆಂಡ್ ಆಗುತ್ತೆ. ಸೊ ಇದನ್ನು ನೀವು PDF ರೂಪದಲ್ಲಿ ಸೇವ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಮೇಲೆ ಇರುವಂತಹ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕೆಳಗಡೆ ಶೇರ್ ಆಪ್ಷನ್ ಇದೆ ನೋಡಿ. ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಗ ಕೆಳಗಡೆ ಪ್ರಿಂಟ್ ಅನ್ನುವಂಥ ಒಂದು ಆಪ್ಷನ್ ಕಾಣುತ್ತೆ ನೋಡಿ. ಆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಆ 3 ಪೇಜ್ ಪ್ರಿವ್ಯೂ ಏನು ಕಾಣಿಸ್ತಿದೆಯಲ್ಲ ಅದರ ಪಕ್ಕದಲ್ಲಿ ಮೇಲೆ 3 ಡಾಟ್ಸ್ ಇದೆ. ಅದನ್ನು ಕ್ಲಿಕ್ ಮಾಡಿದಾಗ ಸೇವ್ ಆ್ಯಸ್ PDF ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ಆಗ ಕೆಳಗಡೆ PDF ರೂಪದಲ್ಲಿ ಸೇವ್ ಆಗೋಕ್ಕೆ ಏನಾದರೂ ನೀವು ನೇಮನ್ನು ಕೊಡಬೇಕಾಗುತ್ತೆ. ಆಮೇಲೆ ಕೆಳಗಡೆ ಇರುವಂತಹ ಡನ್ ಅಂತ ಕ್ಲಿಕ್ ಮಾಡಿದಾಗ ಅದು ನಿಮ್ಮ ಫೈಲ್ ಮ್ಯಾನೇಜರಲ್ಲಿ PDF ರೂಪದಲ್ಲಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಈಸಿಯಾಗಿ ಮೊಬೈಲ್ನಲ್ಲೇ ಅಪ್ಲಿಕೇಶನನ್ನು ಹಾಕ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು.